ಅಖಿಲ ಭಾರತ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿ ಬಳಗದ ಆನೇಕಲ್ ತಾಲೂಕು ಅಧ್ಯಕ್ಷರು ಹಾಗೂ ಯುವ ನಾಯಕರಾದ ಡಾಕ್ಟರ್ ಅತ್ತಿಬೆಲೆ ನಾಗರಾಜ್ರವರು ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಅಭಿಮಾನಿಗಳ ಮತ್ತು ಸ್ನೇಹಿತರ ಹಿತೈಷಿಗಳ ಜೊತೆಗೂಡಿ ವಿಭಿನ್ನವಾಗಿ ಆಚರಿಸಿಕೊಂಡರು. ಇನ್ನು ವಿಶೇಷವಾಗಿ ಯುವ ನಾಯಕರಾದ ಡಾಕ್ಟರ್ ಅತ್ತಿಬೆಲೆ ನಾಗರಾಜ್ರವರ ಹುಟ್ಟುಹಬ್ಬ ಅಂಗವಾಗಿ ಅತ್ತಿಬೆಲೆ ನಾಗರಾಜ್ ಮತ್ತು ಅವರ ಸ್ನೇಹಿತರು ಬೊಮ್ಮಸಂದ್ರದಲ್ಲಿರುವ ನಾರಾಯಣ ಹೃದಯಾಲಯದಲ್ಲಿ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಿ ಮಾನವೀಯತೆ ಮೆರೆದರು. ಹಾಗೆಯೇ ಕಾರ್ಮಿಕರಿಗೆ ಸಮವಸ್ತ್ರ ವಿತರಣೆ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ಅಭಿಮಾನಿಗಳು, ಸ್ನೇಹಿತರು, ಹಿತೈಷಿಗಳು ಯುವ ನಾಯಕರಾದ ಡಾಕ್ಟರ್ ಅತ್ತಿಬೆಲೆ ನಾಗರಾಜ್ರವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ್ರು. ಕಾರ್ಯಕ್ರಮದಲ್ಲಿ ಅಭಿಮಾನಿಗಳು, ಸ್ನೇಹಿತರು ಮತ್ತು ಹಿತೈಷಿಗಳು ಭಾಗವಹಿಸಿದ್ರು. ಎಲ್ಲ ಆತ್ಮೀಯ ಸ್ನೇಹಿತರಿಗೆ ಹಾಗೂ ನನ್ನ ಹಿತೈಷಿಗಳಿಗೆ ಹಾಗೂ ನನ್ನ ಬಂಧು ಮಿತ್ರರಿಗೆ ಹಾಗೂ ನನ್ನ ಕುಟುಂಬದವರಿಗೆ ನನಗೆ ಈ ದಿನ ಹುಟ್ಟಿದಬ್ಬಕ್ಕೆ ಶುಭ ಕೋರುತ್ತಿರುವಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೂ, ಅಕ್ಕ ತಂಗಿಯರಿಗೂ, ನನ್ನ ಫ್ರೆಂಡ್ ಸರ್ಕಲ್ಗೆ ನಮಸ್ಕಾರ. ಈ ದಿನ ನನ್ನ ಹುಟ್ಟುಹಬ್ಬ. ಈ ದಿನ ಏನಪ್ಪ ವಿಶೇಷ ಅಂದರೆ, ನಮ್ಮ ಸ್ನೇಹಿತರೆಲ್ಲ ಸೇರಿ ಸಾಯಂಕಾಲ ಮನೆ ಹತ್ರ ಅರೇಂಜ್ ಮಾಡಿದ್ದಾರೆ ಹುಟ್ಟಿದಬ್ಬ. ಹಾಗೂ ಈ ದಿನ ಹುಟ್ಟಿದಬ್ಬಕ್ಕೆ ಏನಾದರೂ ಒಂದು ವಿಶೇಷ ಇರಬೇಕು. ನಾನು ವರ್ಷ ಏನಾದರೂ ಒಂದು ವಿಶೇಷ ಮಾಡ್ಕೊಳ್ತೀನಿ. ಈ ಸಾರಿ ಏನು ವಿಶೇಷ ಅಂದರೆ, ತುರ್ತು ಪರಿಸ್ಥಿತಿ ಇರೋವಾಗಲೇ ಯಾರು ರಕ್ತ ಬಂದು ಕೊಡೋದು ಇದೆಲ್ಲ ಸಂತೋಷ. ಆದರೂ ಈಗಿನ ಒಂದು ಜನ್ರೇಷನ್ಗೆ ಎಲ್ಲರಿಗೂ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ 6 ತಿಂಗಳಿಗೊಂದು ಸಾರಿ ಬಂದು ಬ್ಲಡ್ ಕೊಡಬೇಕು. ಬ್ಲಡ್ ಕೊಡೋದ್ರಿಂದ ನಮಗೆ ಇಮ್ಯುನಿಟಿ ಪವರ್ ತುಂಬ ಚೆನ್ನಾಗಿರುತ್ತೆ. ಹಾಗೂ ನಮ್ಮ ಬ್ಲಡ್ ಕೌಂಟ್ಸು ಚೆನ್ನಾಗಿ ಇರುತ್ತೆ. ಹಾಗೂ ಕೊಲೆಸ್ಟ್ರಾಲು ಬರೋದಿಲ್ಲ. ಆದ್ದರಿಂದ ಎಲ್ಲ ನನ್ನ ಸ್ನೇಹಿತರು ಹಾಗೂ ನನ್ನ ಎಲ್ಲ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು 6 ತಿಂಗಳಿಗೊಂದು ಸಾರಿ ಬಂದು ಏನು ನಮ್ಮ ನಾರಾಯಣ ಹೃದಯದಲ್ಲೇ ಆಗಲಿ, ಇಲ್ಲ ನಿಮ್ಗೆ ಎಲ್ಲಿ ಪರಿಚಯ ಇದೆಯೋ ಆ ಒಂದು ಹಾಸ್ಪಿಟ್ಲಲ್ಲಿ 6 ತಿಂಗಳಿಗೊಂದು ಸಾರಿ ತುರ್ತಾಗಿ ಬಂದು ಬ್ಲಡ್ ಕೊಡಿ. ತುಂಬ ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು. ನಮ್ಮ ದೇವಿರಂಗ ಶೆಟ್ಟಿ ಸರ್ ನಿನ್ನೆ ಒಂದು ಪತ್ರಿಕಾ ಮಾಧ್ಯಮ ಬಿಡುಗಡೆ ಮಾಡಿದ್ದಾರೆ. ಈಗಿನ ಒಂದು ಜನ್ರೇಷನಲ್ಲಿ 17 ವರ್ಷದ ಎಲ್ಲ ಯುವಕರು ಯುವತಿಯರು ಒಂದು ಸಾರಿ ಬ್ಲಡ್ ಚೆಕಪ್ ಮಾಡ್ಕೊಳ್ಳಿ ಅಂತೇಳಿ ಹೇಳಿದ್ದಾರೆ. ಏನು ಕಾರಣ ಅಂತೇಳಿದರೆ, ಈಗಿನ ಒಂದು ಆಹಾರದ ಪದ್ಧತಿ ಹಾಗೂ ಯಾರು ಎಕ್ಸಸೈಸ್ ಮಾಡ್ತಾಯಿಲ್ಲ, ಯಾರು ಸರಿಯಾದ ಫುಡ್ ಮೇಂಟೈನ್ ಮಾಡ್ತಾಯಿಲ್ಲ. ಮುಂದಕ್ಕೆ ತುಂಬ ಆರೋಗ್ಯ ಸಮಸ್ಯೆ ಬರ್ಬೋದು ಅಂತೇಳಿ ನಮ್ಮ ನಾರಾಯಣ ಹೃದಯ ಚೀಫ್ ಸರ್ ಹೇಳಿದ್ದಾರೆ. ಆದ್ದರಿಂದ ನಾವು ಅವರು ಒಂದು ಕರೆಗೆ ಹೋಗೊಟ್ಟು ಈ ದಿನ ಎಲ್ಲ ನಾವು ಬ್ಲಡ್ ಕೊಡೋಕ್ಕೆ ಬಂದಿದ್ದೀವಿ. ಒಂದು ಸಾರಿ ಬ್ಲಡ್ ಚೆಕಪ್ ಮಾಡೋಕ್ಕೆ ಬಂದಿದ್ದೀವಿ. ನೀವು ಬ್ಲಡ್ ಕೊಟ್ಟು ಮುಂದಿನ ದಿನಗಳಲ್ಲಿ ಆರೋಗ್ಯವಾಗಿರಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಅಲ್ಲ, ಏನು ಈ ಒಂದು ಹುಟ್ಟುಹಬ್ಬ ನಿಮ್ಮದು, ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಜೊತೆಗೆ ಯಶ್ ಅವರ ಅಭಿಮಾನಿ ಬಳಗ ಆಯಿತು, ಸಂಘದ ಅಧ್ಯಕ್ಷ ಆಯಿತು, ಆ ಒಂದು ಸಮಾಜ ಸೇವೆಯನ್ನು ಮಾಡ್ತಕ್ಕಂಥ ಯಶ್ ಅವರು ಮತ್ತು ನಿಮ್ಮ ಒಂದು ಸಮಾಜ ಸೇವೆ ಕಳಕಳಿಯಿಂದ ಈ ಒಂದು ಸಂದೇಶ ಏನು ಕೊಡ್ತಾರೆ? ಈ ದಿನ ಕೂಲಿ ಕಾರ್ಮಿಕರಿಗೆ ಹಾಗೂ ಅತ್ತಿಬೆಲೆಯಲ್ಲಿ ತುಂಬ ಕೂಲಿ ಕಾರ್ಮಿಕರಿದ್ದಾರೆ. ಅವ್ರನ್ನೆಲ್ಲ ಕರೆದು ಅವ್ರಿಗೆ ಸಮವಸ್ತ್ರ ನೀಡ್ತಾ ಇದ್ದೀವಿ. ಅವ್ರಿಗೆ ಶರ್ಟು ಪ್ಯಾಂಟ್ ಪೀಸ್ ಕೊಡ್ತಾಯಿದ್ದೀವಿ. ಹಾಗೂ ಅವರಿಗೆ ಊಟದ ವ್ಯವಸ್ಥೆ ಅರೇಂಜ್ ಮಾಡಿದ್ದೀವಿ.
ನನ್ನ ಕೈಯಲ್ಲಾದಂಥ ಸೇವೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಮುಂದಕ್ಕೆ ನನಗೆ ಏನು ಅನಿಸುತ್ತೋ ಏನೋ ಆಗುತ್ತೋ ಮಾಡ್ತೀನಿ. ನಾನು ಸಮಾಜದಲ್ಲಿ ಇಂಥ ಕಾರ್ಯಕ್ರಮ ಆಗಬೇಕು ಅಂತೀರಾ? ಹುಟ್ಟುಹಬ್ಬದಲ್ಲಿ ಬರೀ ಕೇಕ್ ಕಟ್ ಮಾಡ್ಕೊಳ್ಳೋದೇ ಅಲ್ಲ, ಏನಾದರೂ ಒಂದು ವಿಶೇಷವಾಗಿ ಏನಾದರೂ ಒಂದು ಪಬ್ಲಿಕ್ಕಿಗೆ ಮೆಸೇಜ್ ಕೊಡೋ ಥರ ಮಾಡ್ಕೋಬೇಕು. ತಾವು ಮಾಡ್ಕೊಳ್ಳಿ. ಅಲ್ಲ, ನಾಗರಾಜ್ ಅವರು ಎಲ್ಲ ರೀತಿಯ ಸಮಾಜ ಸೇವೆಗೆ ಮುಂದಿದ್ದಾರೆ. ರಾಜಕೀಯದಲ್ಲಿ ಏನೋ ಮುಂದಕ್ಕೆ ಬರೋದಕ್ಕೆ ಯಾಕೆ ಇಷ್ಟಪಡ್ತಾರೆ? ರಾಜಕೀಯದಲ್ಲಿ ನಮಗೆ ಪುರಸಭೆಯಲ್ಲಿ ವಾರ್ಡ್ ನಂಬರ್ 22ಗೆ ನಾನು ಕ್ಯಾಂಡಿಡೇಟ್ ಆಗಿ ಇದ್ದೆ. ಆದರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಈ GBA ಮಾಡಿದೆ. GBA ಮಾಡಿರೋದ್ರಿಂದ 4 ಜನಕ್ಕೆ ಮಾತ್ರ ಅವಕಾಶ ಬರ್ಬೋದು. ಏನಾದರೂ ಸಮಯ ಅವಕಾಶ ಸಿಕ್ಕಿದ್ರೆ ನಿಂತ್ಕೊಳ್ಳೋಕ್ಕೆ, ರಾಜಕೀಯವಾಗಿ ಬರೋಕ್ಕೆ. ಈ ದಿನ ನಮ್ಮ ಆತ್ಮೀಯ ಪ್ರೀತಿಯ ಕಿರಿಯ ಸಹೋದರಾಗಿರ್ತಕ್ಕಂಥ ನಾಗರಾಜರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ, ಇವತ್ತು ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇವತ್ತು ಅವರ ದಂಪತಿಗಳು ಹೋಗಿ ನಾರಾಯಣ ನೇತ್ರಾಲಯದಲ್ಲಿ ತನ್ನ ರಕ್ತದಾನವನ್ನು ಮಾಡೋದ್ರ ಮುಖೇನ ಅವರು ಈ ಸಮಾಜಕ್ಕೆ ಒಳಿತು ಮಾಡಬೇಕು, ಒಳ್ಳೇದು ಮಾಡಬೇಕು ಅನ್ನೋ ಒಂದು ಸಂದೇಶವನ್ನು ಇಟ್ಕೊಂಡು ಇವತ್ತು ಭಾಳ ಹುಟ್ಟುಹಬ್ಬನ ಮಾತ್ರ ಮಾಡಿದ್ದಾರೆ. ಮತ್ತು ಅದೇ ರೀತಿಯಾಗಿ ಇವತ್ತು ಅವರ ಒಂದು ಸ್ವಗೃಹದಲ್ಲಿ ಇವತ್ತು ಒಂದು ಸಾಂಕೇತಿಕವಾಗಿ ಇವತ್ತು ಕೇಕ್ ಕತ್ತರಿಸುವ ಮುಖೇನ ಅವರು ಸಮಾಜದ ಒಂದು ಸೇವೆಯಲ್ಲಿ ತೊಡಗಿದ್ದಾರೆ. ಮತ್ತು ಅನೇಕ ರೀತಿಯಾದಂಥ ಒಂದು ಯುವಕರಿಗೆ ಮತ್ತು ಒಂದು ದಂಪತಿಗಳಿಗೆ ಅವತ್ತು ಸಂವತ್ಸರವನ್ನು ನೀಡೋದ್ರ ಮುಖೇನ ಅವರು ಇವತ್ತು ಸಮಾಜ ಸೇವೆಯಲ್ಲಿ ತೊಡಗಿರ್ತಕ್ಕಂಥದ್ದು ಭಾಳ ಶ್ಲಾಘನೀಯ. ಯಾಕಂದರೆ ಇವತ್ತು ಬರ್ತ್ಡೇಗಳಂದರೆ ಇವತ್ತು ಭಾಳ ಆಡಂಬರ ಇರ್ತದೆ, ಆದರೆ ಆದರ್ಶ ಇರಬೇಕು. ಆದರ್ಶ ರೀತಿಯಲ್ಲಿ ನಾವು ಒಳ್ಳೆಯ ಒಂದು ಸಮಾಜದ ಒಳ್ಳೆ ಗುರಿನ ಇಟ್ಕೊಂಡು ಹೋದರೆ ಯುವಕರಿಗೆ ಆದರ್ಶ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಕಿರಿಯ ಸಹೋದರ ನಾಗರಾಜ್ ಅವರು ಭಾಳ ಒಂದು ಉತ್ತಮವಾದಂಥ ಒಂದು ಹುಟ್ಟುಹಬ್ಬನ ಆಚರಿಸ್ಕೊಂಡಿದ್ರೆ ಆ ಭಗವಂತ ಅವರಿಗೆ ಹೆಚ್ಚಿನ ಆಯುಸ್ಸು, ಆರೋಗ್ಯ, ಐಶ್ವರ್ಯವನ್ನು ಕೊಟ್ಟು ಕಾಪಾಡಿ ಮತ್ತು ಇನ್ನೂ ಯುವಕರಿಗೆ ಇನ್ನೂ ನೊಂದಂಥ ಜನತೆಗೆ ಸ್ಮರಿಸೋಕ್ಕಂಥ ಸೇವೆಯಲ್ಲಿ ತೊಡಗಲಿ ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತೇನೆ. ಸಮಾಜ ಸೇವಕರು ಹಾಗೂ ಅನೇಕ ರೀತಿ ಬಡಬಡವರಿಗೆ ಅನೇಕ ರೀತಿ ಒಳ್ಳೆಯ ಕೆಲಸ ಕಾರ್ಯಗಳನ್ನ ಮಾಡುತ್ತಾ ಬಂದಿರುವ ನಾಗರಾಜ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರಿಗೆ ದೇವರು ಆಯುರ್ವೇದ ಕೊಟ್ಟು ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಒಳ್ಳೆಯ ಕೆಲಸ ಕಾರ್ಯ ಮಾಡಲಿ ಅಂತ ಶುಭ ಇದ್ದೀನಿ. ಮತ್ತು ತಾಯಿ ಚಾಮುಂಡೇಶ್ವರಿ ದೇವಿ, ಗ್ರಾಮದೇವತೆ ಪರಲಮ್ಮ ದೇವಿ ಆಶೀರ್ವಾದ ಸದಾ ಅವ್ರ ಮೇಲೆ ಇದೆ. ಅವ್ರ ಮುಂದೆ ಇನ್ನೂ ಒಳ್ಳೆಯ ಉನ್ನತ ಸ್ಥಾನಕ್ಕೆ ಹೋಗಲಿ ಎಂದು ಶುಭ ಸಂದರ್ಭದಲ್ಲಿ ಇಷ್ಟಪಡ್ತಾರೆ. ನಾಗರಾಜ್ ಅವರ ಹುಟ್ಟುಹಬ್ಬ ಶುಭಾಶಯಗಳನ್ನ ಕೊಡ್ತೇನೆ. ಈ ಭಾಗದಲ್ಲಿ ನಾಡು, ನುಡಿ, ಜಲ, ಭಾಷೆ ವಿಚಾರ ಬಂದಾಗ ನಾನು ಒಬ್ಬ ಅಂತ ಹೇಳ್ಬಿಟ್ಟು ನಮ್ಮ ಗಡಿ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ಕನ್ನಡ ಪರ ಸಂಘಟನೆಗಳ ಜೊತೆ ಸೇರಿಕೊಂಡು ಯಾವುದೇ ಒಂದು ಇದರಲ್ಲಾಗಲಿ ಎಲ್ಲರಿಗೂ ಒಂದು ಕಷ್ಟದಲ್ಲಿ ಎಲ್ಲರೂ ಭಾಗಿಯಾಗ್ತಾರೆ. ಆಮೇಲೆ ಇವರಿಗೆ ದೇವರು ಆರೋಗ್ಯಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ತಾಯಿ ಚಾಮುಂಡಿ ಅಂತ ಹೇಳ್ತಾರೆ. ಡಿ ಶಿವಣ್ಣ ಬ್ರಿಗೇಡ್ ರಾಜ್ಯಾಧ್ಯಕ್ಷರು ಹಾಗೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿಮಾನಿಗಳ ಆನೇಕಲ್ ತಾಲೂಕು ಅಧ್ಯಕ್ಷರಾದ ಡಾಕ್ಟರ್ ನಾಗರಾಜ್ ಅವರ ಹುಟ್ಟುಹಬ್ಬ ಆಚರಿಸ್ತಾರೆ. ಭಾಳ ಅದ್ದೂರಿಯಾಗಿ ಆಚರಿಸ್ತಾ ಇರ್ತಾರೆ. ತುಂಬ ಖುಷಿಯಾಗ್ತಾ ಇದೆ. ಅವರೊಂದು ಸಮಾಜ ಸೇವಕರು, ಹಾಗೆ ಒಳ್ಳೆ ಯುವಕರಿಗೆ ಯಾವತ್ತೂ ಒಂದು ಒಳ್ಳೆಯ ದಾರಿ ಕೊಡೋದು, ತುಂಬ ಒಳ್ಳೆಯ ಸಮಾಜ ಸೇವೆ ಮಾಡ್ತಾರೆ. ದೇವರು ಅವರಿಗೆ ಆರೋಗ್ಯ, ಆಯುಸ್ಸು, ಯಶಸ್ಸು ಎಲ್ಲ ಕೊಡಲಿ ಅಂತ ದೇವ್ರ ಹತ್ರ ಕೇಳ್ತಾ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನಾಗರಾಜ್ ಅವರೇ. ದೇವರು ಒಳ್ಳೆಯದು. ಥ್ಯಾಂಕ್ ಯು. ನಿನ್ನೆಯಿಂದಲೇ ನನ್ನ ಎಲ್ಲ ಸ್ನೇಹಿತರು ಫೇಸ್ಬುಕ್ ಮುಖಾಂತರ, ಒಂದು ವಾಟ್ಸಪ್ ಮುಖಾಂತರ, ಇನ್ಸ್ಟಾಗ್ರಾಮ್ ಮುಖಾಂತರ ಎಲ್ಲ ವಿಶ್ ಮಾಡ್ತಾಯಿದ್ದಾರೆ. ಹಾಗೂ ಈ ದಿನ ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮೆಲ್ಲ ಕುಟುಂಬ ಸಮೇತ ಆಚರಿಸ್ಕೊಳ್ತಾ ಇದ್ದೀವಿ. ಹಾಗೂ ಈ ದಿನ ಕಾರ್ಮಿಕರಿಗೆ ಸಮವಸ್ತ್ರ ವಿತರಣೆ ಮಾಡಿದ್ದೀವಿ. ಹಾಗೂ ಇದಕ್ಕಿಂತ ಮುಖ್ಯವಾಗಿ ಈ ದಿನ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಏನು ಈ ರಕ್ತದಾನ ಅನ್ನೋದು ಏನಿದೆಯೋ ಅದು ತುಂಬ ಒಳ್ಳೆ ಮೆಸೇಜ್ ಇದು. 6 ತಿಂಗಳಿಗೊಂದು ಸಾರಿ ನೀವೇ ವಾಲಂಟ್ರಿಯಾಗಿ ಹೋಗಿ ಬ್ಲಡ್ ಕೊಡಬೇಕು, ರಕ್ತ ಕೊಡಬೇಕು. ತುರ್ತು ಪರಿಸ್ಥಿತಿಯಲ್ಲಿ ಮಾತ್ರ ರಕ್ತ ಕೊಡಬಾರ್ದು. ಈ ರಕ್ತ ಕೊಡೋದ್ರಿಂದ ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಏನಪ್ಪ ಒಳ್ಳೇದಂತ ಹೇಳಿದ್ರೆ ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ, ಹಿಮೋಗ್ಲೋಬಿನ್ ಕಮ್ಮಿ ಆಗುತ್ತೆ, ಹಾಗೂ ಈ ಸ್ಟ್ರೋಕ್ ಅಂದೋದು ಕಮ್ಮಿ ಆಗುತ್ತೆ. ಇದೆಲ್ಲ ಒಳ್ಳೇದಾಗಬೇಕು ಅಂದರೆ ನಾವು ಆದಷ್ಟು 6 ತಿಂಗಳಿಗೊಂದು ಸಾರಿ ನಾವೇ ನಾರಾಯಣ ಹೃದಯಾಲಯ ಹತ್ರದಲ್ಲಿರೋಂಥ ಆಕ್ಸ್ಫರ್ಡ್ ಆಗಲಿ, ನಾರಾಯಣ ಹೃದಯಾಲಯ ಆಗಲಿ, ನಿಮ್ಗೆ ಯಾವ್ದು ಹತ್ರದಲ್ಲಿದೆಯೋ ಅಲ್ಲೋಗಿ ಖುದ್ದಾಗಿ ನೀವೇ ಬ್ಲಡ್ ಕೊಡಿ. ಬ್ಲಡ್ ಕೊಟ್ಟ ತಕ್ಷಣ ಅದು 4 ದಿವಸ ಆಗಬೇಕು, ಅದು ಕ್ಯೂರಾಗಿ ಮತ್ತೆ ಇನ್ನೊಂದು ಪೇಷಂಟ್ಗೆ ಹಾಕಬೇಕು ಅಂದರೆ. ಆದ್ದರಿಂದ ಎಲ್ಲರೂ ವಾಲಂಟ್ರಿಯಾಗಿ ಹೋಗಿ ಬ್ಲಡ್ ಕೊಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಹಾಗೂ ಈ ದಿನ ಎಲ್ಲ ಆಗಮಿಸಿದ ಎಲ್ಲ ನನ್ನ ಸ್ನೇಹಿತರಿಗೆ, ಕುಟುಂಬದವ್ರಿಗೆ ತುಂಬ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿನಯದ ಟ್ಯಾಕ್ಸಿಕ್ ಸಿನಿಮಾ ಆಗಸ್ಟ್ ತಿಂಗಳು 26ನೇ ತಾರೀಕು ಬಿಡುಗಡೆ ಆಗ್ತಾಯಿದೆ. ಭಾರತಾದ್ಯಂತ ಅಲ್ಲ, ಇದು ಇಡೀ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮೂವಿ ರಿಲೀಸ್ ಆಗ್ತಾಯಿದೆ. ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಶುಭವಾಗಲಿ. ಅವ್ರು ಇನ್ನಷ್ಟು ಎತ್ತರವಾಗಿ ಬೆಳೀಲಿ. ಅವರಿಗೆ ನಾವು ಯಾವಾಗಲೂ ಅಭಿಮಾನಿಗಳಾಗಿರ್ತೀವಿ.
ಇದೇ 26ನೇ ತಾರೀಕು ಗೌರಿಶಂಕರ್ ಚಿತ್ರಮಂದಿರದಲ್ಲಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ತಾವೆಲ್ಲ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕು. ಹಾಗೂ ಯಶ್ ಅವರು ಇನ್ನಷ್ಟು ಒಳ್ಳೆ ಉತ್ತಮ ಸ್ಥಾನಮಾನಗಳು ಅವ್ರಿಗೆ ಸಿಕ್ಕಲಿ, ಅವ್ರು ಇನ್ನಷ್ಟು ಎತ್ತರವಾಗಿ ಹೋಗಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ.